ಕಿರುತೆರೆಯ ಸುರಸುಂದರಾಂಗ, ಉತ್ತರ ಕರ್ನಾಟಕದ ಕ್ಯೂಟ್ ಹುಡುಗ, ಚಿಕ್ಕ ವಯಸ್ಸಿನಲ್ಲೇ ಬಾಲ್ಯ ವಿವಾಹ ಆಗಿ ಸಂಸಾರಸ್ಥ ಅನ್ನೋ ದೊಡ್ಡ ಜವಾಬ್ದಾರಿ ತಗೊಂಡು ಬೊಂಬೆ 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 ನನ್ನ ಈ ತರ ಒಂದು ಇಂಟ್ರೊಡಕ್ಷನ್ ನನ್ಗೆಲ್ಲೂ ಕೊಟ್ಟಿಲ್ಲ. ಹೆಂಗದಿರಿ ನಿಮ್ ನಿಮ್ಮ ಅವನ್ ಅಂತ ಹೇಳೋದು ಅದೊಂಥರ ಏನಂತಾರೆ, ಪ್ರೀತಿಯಿಂದ ಕರೆದಾಗ ನಿಮ್ಮ ಅವನ್ ಚೆನ್ನಾಗದಿಯಲ್ಲ. ಹೌದು, ಬೆಂಗಳೂರಿಲ್ಲ, ಬೆಂಗಳೂರಿಲ್ಲ, ಬಟ್ ಉತ್ತರ ಕರ್ನಾಟಕದಲ್ಲಿ ಫ್ರೀ ಇದ್ರೆ ಬನ್ರಿ ಒಂದ್ ಸಿನಿಮಾ ನೋಡೋಣ ಅಂತಾರೆ. ಸರಿ ಓಡಿಸ್ಕೊಂಡಿದ್ದೀನಿ ಅಮ್ಮನ ಕೈಲಿ, ಓಡಾಕ್ಬಿಟ್ಟಿದ್ದಾರೆ, ಮೂಲ ಮೇಲೆ ಹಾಕೊಂಡು ಗುಮ್ಮಾಗ್ಬಿಟ್ಟಿದ್ದಾರೆ. ಆ ರೇಂಜ್ ಅಲ್ಲಿ ಬಿಟ್ರೆ ಓಡಾಡ್ಬಿಡ್ತಿದೆ ಆಚೆ. ಬಟ್ ಆಕ್ಚುಲಿ ಸೈಬರ್ಲೆಲ್ಲ ಒಬ್ಬೊಬ್ಬರೇ ಗಂಡು ಮಕ್ಳು ಹೋಗಿ ಕೂರ್ತಿರ್ಲಿಲ್ಲ. ಇಲ್ಲ ಹೌದು, ವೆರಿ ಟ್ರೂ. ಸೈಬರ್ ಅಲ್ಲಿ ಕ್ಯಾಬಿನ್ಗಳಂತ ಕ್ಯಾಬಿನ್ ಮಾಡಿಸಿಟ್ಟು ಮಾಡಿಸಿ ಇಬ್ಬರು ಹುಡುಗರು ಕೂತ್ಕೊಳ್ಳೆಲ್ಲ 30 ರೂಪಾಯಿ ಕೊಟ್ಟು ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಸಂದೀಪ್. ಇವತ್ತು ನನ್ನ ಜೊತೆ ಇದ್ದಾರೆ ಕಿರುತೆರೆಯ ಸುರಸುಂದರಾಂಗ, ಉತ್ತರ ಕರ್ನಾಟಕದ ಕ್ಯೂಟ್ ಹುಡುಗ, ಅತ್ಯದ್ಭುತ ಡ್ಯಾನ್ಸರ್, ಅತ್ಯದ್ಭುತ ಕಲಾವಿದ, ಚಿಕ್ಕ ವಯಸ್ಸಿನಲ್ಲೇ ಬಾಲ್ಯ ವಿವಾಹ ಆಗಿ ಸಂಸಾರಸ್ಥ ಅನ್ನೋ ದೊಡ್ಡ ಜವಾಬ್ದಾರಿ ತಗೊಂಡು ಸೀರಿಯಲ್ನಲ್ಲಿ, ಸಿನಿಮಾಗಳಲ್ಲಿ ತನ್ನದೇ ಆದ ಒಂದು ಸ್ಟೈಲ್ನಿಂದ ಹೆಸರು ಮಾಡಿಕೊಂಡು ದೊಡ್ಡ ಮಟ್ಟಕ್ಕೆ ಬೆಳೆಯೋ ಒಂದು ಕನಸು ಕಟ್ಕೊಂಡು ಮಾಯಾನಗರಿಯಲ್ಲಿ ತನ್ನದೇ ಛಾಪು ಮೂಡಿಸ್ತಿರುವಂಥ ಸಿದ್ಧಲಿಂಗೇಶ್ವರ ಮೂಲಿಮನೆ, ತಾಯಿಯ ಹರಕೆಯ ಪುತ್ರ ನಮ್ಮ ಜೊತೆ ಇದ್ದಾರೆ. ಅಲಿಯಾಸ್ ಸಿದ್ದು ಮೂಲಿಮನೆ. ಓ ಸೋ ಸ್ವೀಟ್. ಐ ಥಿಂಕ್ ಈ ತರ ಒಂದು ಇಂಟ್ರೊಡಕ್ಷನ್ ನನ್ಗೆಲ್ಲೂ ಕೊಟ್ಟಿಲ್ಲ. ಹೌದಾ? ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಸಂದೀಪ್. ನಮ್ಮ ಸ್ಪೆಷಲ್ ಆಗಿರುತ್ತೆ ಏನೇ ಮಾಡಿದ್ರು ನಾವು. ರಿಯಲಿ ಸ್ಪೆಷಲ್. ಅಂದ್ರೆ ಆಲ್ಮೋಸ್ಟ್ ಲೈಕ್ ಎಕ್ಸಾಕ್ಟ್ಲಿ ಹರಕೆ ಪುತ್ರ ಅಂತ ಹೇಳ್ಬಿಟ್ರು. ವೆರಿ ಅದೆಲ್ಲೋ ಕೇಳಿದ್ದೆ ನಾನು. ಆಕ್ಚುಲಿ ನೀವು ಹುಟ್ಟಿರೋದು ನಿಮ್ಮ ತಾಯಿಯ ಹರಕೆಯಿಂದ. ಮೋಸ್ಟ್ ಆಫ್ ಎಲ್ಲಾ ಮಕ್ಳುಗಳು ತಾಯಿ ಹರಕೆಯೇ. ಖಂಡಿತ. ಆದ್ರೆ ನಮ್ಮ ತಾಯಿಗೆ ಗಂಡು ಮಗು ಆಗ್ಬೇಕು, ಯಾಕಂದ್ರೆ ನಮ್ಮ ಮೊದಲನೇ ಪಾಪು ಹೆಣ್ಣಾಗಿತ್ತು ನಮಗೆ. ಸೊ ಅಕ್ಕ ಇದ್ರಲ್ಲ ಗಂಡ ಆಗ್ಬೇಕು, ಯಾಕಂದ್ರೆ ಗೊತ್ತಲ್ಲ ಅಮ್ಮ ಐ ಥಿಂಕ್ ಒಂದು 20 years ಬ್ಯಾಕ್ ಎಲ್ಲ ಗಂಡು ಆಗ್ಬೇಕು, ಅದೆಲ್ಲ ಜಾಸ್ತಿ. 20 years ಅಂತಲ್ಲ, ಇವಾಗ್ಲೂ ಏನ್ ಗೊತ್ತಿದ್ದು, ಅಮ್ಮ ಮಗನ ಕಾಂಬಿನೇಷನ್ ಅದ್ಭುತ, ಅಪ್ಪ ಮಗಳ ಕಾಂಬಿನೇಷನ್ ಇನ್ನೊಂಥರ ಅದ್ಭುತ. ಎಕ್ಸಾಕ್ಟ್ಲಿ. ಅದು ನಿಮಗೆ ಹೇಳಕ್ ಆಗಲ್ಲ, ಅದ ಫೀಲ್ ನಿಮ್ಗೆ ಆ ತರ. ಹಾಗಾಗಿ ಆ ತರ ಹರಕೆ ಪುತ್ರ. ಸೊ ಯಡಿಯೂರು ಸಿದ್ಧಲಿಂಗೇಶ್ವರಕ್ಕೆ ಹರಕೆ ಹೊತ್ಕೊಂಡಿದ್ರು. ಸೊ ಹಾಗಾಗಿ ನನ್ನ ಹೆಸರು ಸಿದ್ಧಲಿಂಗೇಶ್ ನೀಲಪ್ಪ ಮೂಲಿಮನಿ. ಆದ್ರೆ ಜನರು, ನನ್ನ ಸ್ನೇಹಿತರು, ಮನೆಯವರೆಲ್ಲ ಪ್ರೀತಿನ ಸಿದ್ದು ಅಂತ ಕರೀತಾರೆ. ಹಾಗಾಗಿ ಆ ಹೆಸರನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸಿದ್ಧಲಿಂಗೇಶ್ವರ ನಿಮಗಿಟ್ಟಿರೋ ಹೆಸರು, ದೇವ್ರ ಹೆಸರು, ದೇವ್ರ ಹತ್ರ ಕೇಳ್ಕೊಂತ. ನೀಲಪ್ಪ ಯಾರು? ನಮ್ಮ ತಂದೆಯವರು. ಮೂಲಿಮನೆ ನಿಮ್ಮ ಊರು, ಮನೆತನದ ಹೆಸರು. ಮನೆತನದ ಹೆಸರು, ಸರ್ ನೇಮ್ ಅಂತ ಕರಿತೀವಿ ಉತ್ತರ ಕರ್ನಾಟಕ ಕಡೆ. ನೀವು ಹುಟ್ಟಿದ್ದು ಬೆಳೆದಿದ್ದಲ್ಲ ಉತ್ತರ ಕರ್ನಾಟಕನೇನಾ, ಬೆಂಗಳೂರ? ಹುಟ್ಟಿದ್ದು ಧಾರವಾಡ, ಬೆಳೆದಿದ್ದು ಬೆಂಗಳೂರು. ಧಾರವಾಡ ಬೇಡ. ಧಾರವಾಡ ಬೇಡ. ತಾಯಿಯವರು ಧಾರವಾಡ, ತಂದೆಯವರು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಹೊಸೂರು ಗ್ರಾಮ. ಓಹೋ ಹೋ. ಯಾವ ಇಸ್ವಿಯಲ್ಲಿ ನಿಮ್ಮ ಜನನವಾಗಿದ್ದು ಹೇಳ್ಬಹುದಾ? ಖಂಡಿತ ಹೇಳ್ಬೋದು, ಅದರಲ್ಲಿ ತೊಂದರೆ ಇಲ್ಲ. 1991 ಸೆಪ್ಟೆಂಬರ್ 21. 91. ಸುಳ್ಳು ಹೇಳ್ಬಾರ್ದು. ಸಿ ಆಡಿಯನ್ಸ್ 91. 2001 1991. 99. ಬಟ್ ಏನಂದ್ರೆ ಏಜ್ ಇಸ್ ಜಸ್ಟ್ ಅ ನಂಬರ್. ಐ ಡೋಂಟ್ ಮೈಂಡ್ ನನ್ನ ಏಜ್ ಹೇಳಕ್ಕೆ. ಚಿಕ್ಕ ಹುಡುಗ ಅನ್ಕೊಂಡು ನಾನು ಫೀಲ್ ಮಾಡ್ಕೊತ ಇದ್ದೀನಿ. ತುಂಬಾ ಚಿಕ್ಕ ಹುಡುಗ ಅಂತ. ಸಿದ್ದು ನೋಡಿದ್ರೆ ನನಗೆ 91. ಓ ಮೈ ಗಾಡ್, 32 ಚಾನ್ಸೇ ಇಲ್ಲ ಅನ್ಸ್ತದೆ. ಬಟ್ ಲೈಕ್ ಇವರು ಡಸನ್ ಲುಕ್ ಲೈಕ್. ಇಲ್ಲ ಇದು ಅವ್ರ ಇಂಟರ್ವ್ಯೂ. ಬಟ್ ಈವನ್ ನೋ ಅವ್ರ ಕಡೆ ಹೋಗಂಗಿಲ್ಲ ನೋಡಿ. ಎಸ್, ಹುಡ್ತೀರಾ ಧಾರವಾಡದಲ್ಲಿ. ಹೇಗಿತ್ತು ಬಾಲ್ಯ, ಬೆಳೆದಿದ್ದು, ಮನೆತನ? ನನಗೆ ನನ್ನ ಬಾಲ್ಯ ತುಂಬಾನೇ ಇಷ್ಟ. ಯಾಕಂದ್ರೆ ಹುಟ್ಟಿದ ಧಾರವಾಡ ಆಗಿದ್ರು ನಾನು ಬೆಳೆದಿದ್ದು ಬೆಂಗಳೂರಲ್ಲಿ. ಎಷ್ಟು ವರ್ಷ ಹುಟ್ಟಿದ್ಮೇಲೆ ನನ್ನ ಸ್ಕೂಲಿಂಗ್ ಸ್ಟಾರ್ಟ್ ಆದ ತಕ್ಷಣ ನಾನು ಬ್ಯಾಂಗ್ಳೂರಲ್ಲಿದ್ದೆ. ಲೈಕ್ ಇಲ್ಲ LKG ಇಂದಾನೆ. LKG ಇಂದಾನೆ ಬೆಂಗಳೂರು. ಯಾಕಂದ್ರೆ ಅಪ್ಪ ಇಲ್ಲಿ ಕೆಲಸ ಮಾಡ್ತಿದ್ರು. ಅಪ್ಪ ಭಾರತ್ ಫ್ರಿಜ್ ವರ್ನರ್ ಅಂತ ಒಂದು ಕಂಪ್ನಿ ಕೆಲಸ ಮಾಡ್ತಿದ್ರು. ನಮ್ಮ ಚಿಕ್ಕಪ್ಪ ಖಾದಿ ಗ್ರಾಮೋದ್ಯೋಗದಲ್ಲಿದ್ರು. ಸೊ ಹಾಗಾಗಿ ನಮಗೆ ಕ್ವಾರ್ಟರ್ಸ್ ಅಲ್ಲಿ ಉಳ್ಕೊಳ್ಳೋ ಒಂದು ಅವಕಾಶ ಇತ್ತು. ನಮಗೆಲ್ಲ ಮನೆಗಳಿತ್ತು ಅಲ್ಲಿ. ಸೊ ನಮ್ಮ ಬಾಲ್ಯ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನಾನು ಗಿಡ, ಮರ, ಮಣ್ಣು, ಪ್ರಾಣಿಗಳು, ಪಕ್ಷಿಗಳು, ಆಮೇಲೆ ಪ್ರತಿ ಸೀಸನ್ ಹಣ್ಣುಗಳು ತಿನ್ಕೊಂಡು ಬೆಳೆದಂತ ಹುಡುಗ ನಾನು. ಬೇಸಿಕಲಿ ನಾನು ಮೋಗ್ಲಿ ಎಂದು ನಾನೇ ಕರ್ಕೊಂತಿದ್ದೆ. ಟಾರ್ಜನ್ ನೋಡ್ತಾ ಇದ್ದೆ ನಾನು. ವಿಶ್ವನಿಡಮ್ ಅಂತ ಒಂದು ಜಾಗ ಇದೆ, ಸುಂಕದಕಟ್ಟೆಯಿಂದ ಹೇರೋಳಿ ಹೋಗೋ ಒಂದು ಜಾಗದಲ್ಲಿ. ಬೆಂಗಳೂರು ಸುಂಕದಕಟ್ಟೆಲ್ಲೇ ಬೆಳೆದಿದ್ದು, ಅಲ್ಲೇ ಸ್ಕೂಲಿಂಗ್ ಆಗಿದ್ದು ನಂದು. ಸೊ ಅಲ್ಲಿ ಖಾದಿಗ್ರಾಮೋದ್ಯೋಗ ಅಂತ ಒಂದು ಕ್ವಾರ್ಟರ್ಸ್ ಇತ್ತು. ಕ್ವಾರ್ಟರ್ಸ್ ಒಳಗೆ ಪ್ರತಿಯೊಂದು ಈ ಮನೆಗಳ ಹತ್ರ ಒಂದು ಚಿಕ್ಕ ಚಿಕ್ಕ ಗಿಡಗಳಾಗಿರ್ಬೋದು, ಮರಗಳಾಗಿರ್ಬೋದು, ಅಲ್ಲಿ ವಾತಾವರಣ ಅದ್ಭುತವಾಗಿತ್ತು. ಸೊ ನೇಚರ್, ಪರಿಸರದ ಮಧ್ಯೆ ಬೆಳೆದಿದ್ದೀನಿ ನಾನು.
ಮಣ್ಣಲ್ಲಿ ಆಡಿದ್ದೀನಿ. ಈಗಿನ ಜನ್ರೇಷನ್ ಮಕ್ಕಳುಗಳು ನೋಡೋದು ಬೇಜಾರಾಗುತ್ತೆ, ಬಿಕಾಸ್ ಎವ್ರಿ ಒನ್ ಲೈಕ್ ಇನ್ ಫೋನ್. ಬಟ್ ನಾವು ಲಿಟ್ರಲಿ ಆ ಗೇಮ್ಗಳಾಗಿರ್ಬೋದು ಪ್ರತಿಯೊಂದನ್ನು ಅನುಭವಿಸ್ಬಿಟ್ಟಿದ್ದೀವಿ. ಸೊ ಈಗ ಅದು ಮಾಡೋಕ್ಕಾಗಲ್ವಲ್ಲ ಅಂತ ಒಂದು ಬೇಜಾರು. ಬಟ್ ನನ್ನ ಬಾಲ್ಯ ಅತ್ಯದ್ಭುತವಾಗಿತ್ತು. ನೀವು 90s to 2000 ಕಿಡ್ಸ್ ಹಿಂಗೆ ಫೀಲ್ ಆದರೆ 80s to 90s ಇರೋ ಕಿಡ್ಸ್ ನಾವಿನ್ನೇನೆಲ್ಲ ನೋಡಿಲ್ಲ, ಏನೆಲ್ಲ ಆಡಿಲ್ಲ, ಏನು ಇಲ್ದಿರ ಒಂದು ಅತ್ಯದ್ಭುತ ಪ್ರಪಂಚ ನೋಡಬಹುದು ಆ್ಯಕ್ಚುಲಿ. ಆ್ಯಂಡ್ ಸೊ ಅಲ್ಲಿಗೆ ನೀವು ಹುಟ್ಟಿದ ಧಾರವಾಡ, ಬೆಳೆದಿದ್ದಲ್ಲ ಬೆಂಗಳೂರು. ಸೊ ಹಂಗಾದ್ರೆ ಉತ್ತರ ಕರ್ನಾಟಕದ ಭಾಷೆಗಳನ್ನೆಲ್ಲ ನೀವು ಹೇಗೆ ಕಲ್ತೀರಿ? ಹೆಂಗೆ ಮಿಸ್ ಮಾಡ್ಕೊಂಡ್ರ? ಅದು ಬರುತ್ತಾ ಭಾಷೆಗಳು? ಅಂದ್ರೆ ಆ ಭಾಷಾ ಶೈಲಿ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಮನೆಗಳಲ್ಲಿ ನಿಮ್ಮ ಅವನ್ ಅಂತ ಹೇಳೋದು ಅದೊಂಥರ ಅದು ಬೈದಂಗೂ ಅಲ್ಲ ಅದು ಬೈದಂಗಲ್ಲ. ಇಟ್ಸ್ ಲೈಕ್ ಏನಂತಾರೆ, ಪ್ರೀತಿಯಿಂದ ಕರೆದಾಗ ನಿಮ್ಮ ಅವನ್ ಚೆನ್ನಾಗದಿಯಲ್ಲ. ಹೌದು, ಕ್ರಿಕೆಟ್ ಆಡ್ಬೇಕಾದ್ರೆ 6 ಅವನು ಏನ್ಲೇ ಹಂಗ್ ಹೊಡಿತಾನೆ 6 ಮಸ್ತ್ ಹೊಡಿತಾನಲ್ಲ 6 ಮತ್ ಭಾರಿ ಹೊಡಿತಾನೆ ಅಂದ್ರೆ ಹೊಗಳಕ್ಕೂ ಕ್ರಿಕೆಟ್ ಬಿಟ್ಬಿಡೋಣ. ನನಗೆ ಇದೊಂದು ಭಾಳ ಕ್ಯೂರಿಯಾಸಿಟಿ ಇದೆ. ನಿಮ್ಮ ಕಡೆ ಸಿನಿಮಾಗಳು ರಿಲೀಸ್ ಆಗ್ತಾವಲ್ಲ, ಸ್ಟಾರ್ಗಳು ಸಿನಿಮಾ ಹೆಂಗ್ ರಿಯಾಕ್ಷನ್ ಹೆಂಗಿರುತ್ತೆ? ಅವ್ನು ಫೈಟ್ ಗೀಟ್ ಎಲ್ಲ ನೋಡೋದು ಕ್ರೇಜಿ ಆಗಿ ಹೆಂಗಿರುತ್ತೆ ಒಂಚೂರು ಹೇಳ್ಬೋದಾ? ಅಂದ್ರೆ ಅವ್ರು ಅಂದ್ರೆ ಕೆಲವು ಜನ ಅದನ್ನ ಅವರು ಪ್ರೀತಿ ತೋರಿಸೋ ರೀತಿ ಬೇರೆ ತರ ಇರುತ್ತೆ. ಇನ್ಫ್ಯಾಕ್ಟ್ ನನ್ನ ಕಸಿನ್ ತಂಗಿ ಊರಲ್ಲಿ ದರ್ಶನ್ ಅವರ ಫ್ಯಾನ್. ಗೋಡೆಗಳ ಮೇಲೆಲ್ಲ ದಚ್ಚು ಅಂತೆಲ್ಲ ಬರ್ದ್ಬಿಟ್ಟಿದ್ರು. ಮನೆಗಳಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಸಿನಿಮಾ ಕಲ್ಚರ್ ಇಲ್ಲ ಅಂತ ಕೆಲವು ಜನ ಮಾತಾಡ್ತಿದ್ದಾರೆ ಇವಾಗ ಬೆಂಗಳೂರಲ್ಲಿ. ಖಂಡಿತವಾಗ್ಲೂ ಇದೆ ಉತ್ತರ ಕರ್ನಾಟಕದಲ್ಲಿ. ಬೆಂಗಳೂರಲ್ಲಿಲ್ಲ, ಬಟ್ ಉತ್ತರ ಕರ್ನಾಟಕದಲ್ಲಿ ಫ್ರೀ ಇದ್ರೆ ಬನ್ರಿ ಒಂದು ಸಿನಿಮಾ ನೋಡೋಣ ಅಂತಾರೆ. ಸಿನಿಮಾ ಹೋಗಿ ನೋಡ್ತಾರೆ, ಸಿನಿಮಾ ಎಂಜಾಯ್ ಮಾಡ್ತಾರೆ, ಸಿನಿಮಾ. ಆಮೇಲೆ ಹಾಡುಗಳು ಕೇಳ್ತಾರೆ. ನಂದು ರೀಸೆಂಟ್ಲಿ ಧಮಾಕ ಅಂತ ಒಂದು ಸಿನಿಮಾ ಸಾಂಗು, ನಾನು ಹೋಗೋಕ್ಕೂ ಮೊದಲು ನೀನು ಫ್ರೀ ಆಗಿ ಇದ್ದಾಗೆಲ್ಲ, ಆ ಸಾಂಗ್ಗೆ 2.5 ಲಕ್ಷ ರೀಲ್ಸ್ ಆಗಿದೆ. ನಾವೆಲ್ಲೂ ರೀಲ್ಸ್ ಮಾಡಿ ಹಾಗೆ ಅಂತ ಪ್ರಮೋಟ್ ಮಾಡಿಲ್ಲ, ತಂತಾನೆ ಅದು ಹಂಗೆ ಒಂಥರ ಕಿಚ್ಚೆತ್ಕೊಂಡು ಕಾಡಿಗೆ ಹತ್ಕೊಳ್ಳೋದಲ್ಲ ಹಾಗೆ ಹತ್ಕೊಂಡಿದ್ದು. ಬಹಳಷ್ಟು ಮಂದಿ ಉತ್ತರ ಕರ್ನಾಟಕದವರೇ ರೀಲ್ಸ್ ಮಾಡಿರೋದು. ಸಕ್ಕತ್ ಮಾಡ್ತಾರೆ. ಸೊ ಆ ಸೆಲೆಬ್ರೇಷನ್ಸ್ ಇರುತ್ತೆ ಅವ್ರಿಗೆ ಸಿನಿಮಾ ಅಂದ ತಕ್ಷಣ. ಆಮೇಲೆ ಕಿರಿಸ್ತಾರೆ, ಮಸ್ತ್ ಮಜಾ ಮಾಡ್ತಾರೆ. ಸೊ ಉತ್ತರ ಕರ್ನಾಟಕದ ಭಾಷೆ ನಿಮಗೆ ಫ್ಲೂಯೆಂಟ್ ಆಗಿ ಬರುತ್ತೆ? ಕೈಂಡ್ ಆಫ್ ಫ್ಲೂಯೆಂಟ್ ಆಗಿ ಬರುತ್ತೆ. ಮನೆಗಳಲ್ಲಿ ಹಾಗೆ ಮಾತಾಡ್ತಾರೆ. ಹಾಗಾಗಿ ಇವಾಗಲೂ ಅಪ್ಪ ಅಮ್ಮ ಹಾಗೆ ಮಾತಾಡ್ತಾರೆ. ನಮ್ಮ ಊರಲ್ಲಿ ಹೋದ್ರೆ ನಮ್ಗೆ ಎಲ್ಲರೂ ಹಾಗೆ ಮಾತಾಡ್ತಾರೆ. ಹಂಗೆ ಅಂದ್ರೆ ಏನು ಹೆಂಗೆ ಬೈಯೋದೆಲ್ಲ ಹೆಂಗ್ ಬೈತಾರೆ ಮನೇಲಿ? ಇವಾಗ ಬಿಡಿ ಮದುವೆ ಆಗಿದೆ, ಹೇಳಿದೀನಿ. ನಮ್ಮ ಅಮ್ಮ ಬೈತಾರೆ, ಹೇಗೆ ನೀನು ಮಾರು ಮಣ್ಣಾಗ್ಲಿ, ನೀನು ಬಾಯಾಗ ತಟ್ಲಿ ಹಾಕ್ಲಿ, ನಿನ್ನ ಹೆಣ ಎತ್ಲಿ, ಮತ್ತೆ ನೋಡ ಏನ್ ಮಾಡಾಕತ್ತಿ, ನನಗೆ ಸಿಟ್ಟು ಬಸ್ಬೇಡ ನೀ ಅಂತ ಸ್ವಲ್ಪ ಎಕ್ಸ್ಪ್ರೆಸಿವ್ ಆಗಿರುತ್ತೆ. ಹಿಂಗೆ ಹೇಳ್ತಾರಾ? ಹೌದಾ? ನಾನು ಜಗಳ ಆಡ್ತಿದ್ದೆ, ಏನಮ್ಮ ನೀನು ನನಗೆ ಹೇಳ್ತೀಯ ಆ ಥರ ಎಲ್ಲ, ನಾನು ಜಗಳ ಆಡ್ತಿದ್ದೆ. ಬಟ್ ಅದೊಂಥರ ಊರ್ ಕಡೆ ಅದೊಂಥರ ಸ್ಲ್ಯಾಂಗ್ ಹಾಗೆ ಇದೆ ಅದು. ಅಮ್ಮಂಗೆ ಇವಾಗ ಟಿವಿಲೆಲ್ಲ ನೋಡಿದ್ಮೇಲೆ, ಸಿದ್ದು ಟಿವಿಲಿ ಕಾಣಿಸ್ಕೊಂಡ, ನನ್ನ ಮಗ ಸಿನಿಮಾದಲ್ಲಿ ಕಾಣಿಸ್ಕೊಂಡ, ಎಲ್ಲ ನೋಡಿದ್ಮೇಲೆ ಹೆಂಗಿತ್ತು ಅವ್ರ ಎಕ್ಸ್ಪ್ರೆಷನ್? ಫಸ್ಟಿಗೆ ಆ್ಯಕ್ಚುಲಿ ಅಮ್ಮ ವರಿ ಆಗಿದ್ರು. ಅಂದರೆ ಒಂದು ಗಾಬರಿ, ಲೈಕ್ ಮಕ್ಕಳು ಚೆನ್ನಾಗಿರ್ಲಿ ಅಂತ ಯಾವಾಗಲೂ ತಂದೆ ತಾಯಿ ಹಾರೈಸ್ತಾರೆ. ಮಕ್ಳಿಗೆ ಏನಾರ ದಾರಿ ತಪ್ಪಿಟ್ರೆ ಅನ್ನೋದೊಂದು ಭಯ ಇರೋದಲ್ವಾ. ನಮ್ಮ ತಂದೆಗಿರಲಿಲ್ಲ, ನಮ್ಮ ತಾಯಿಗಿತ್ತು ಏನಾಗ್ಬೋದು ಅಂತ. ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ನಮ್ಮ ಫ್ಯಾಮಿಲಿಗೆ ಯಾರೂ ಇಲ್ಲ. ಆ್ಯಂಡ್ ದೆನ್ ವೆನ್ ಐ ಆಪ್ಟೆಡ್ ಫಾರ್ ಇಟ್, ಸೊ ಎಲ್ಲರಿಗೊಂದು ಕ್ವಶನ್ ಮಾರ್ಕ್ ಇತ್ತು ಏನಾಗ್ಬೋದು ಅಂತ. ಆದರೆ ಹೋಪ್ಫುಲಿ ಆ ಥರ ಏನೂ ಆಗಿಲ್ಲ. ಆ್ಯಂಡ್ ದೆನ್ ಪ್ರತಿಯೊಂದು ಹಂತದಲ್ಲೂ ಏನೋ ಒಂದು ಅಪ್ರಿಸಿಯೇಷನ್ನು, ಯಾರೋ ಒಬ್ರು ಶಬಾಷ್ಗಿರಿನೋ ಅಥವಾ ಎಲ್ಲೋ ಒಂದು ಕಡೆ ನನಗೆ ಏನಂತಾರೆ ಆ ಒಂದು ಮೋಟಿವೇಶನ್ ಪುಷೋ ಆ ಥರ ಸಿಗ್ತಾನೆ ಹೋಯಿತು. ಸೊ ಮನೇಲಿ ಒಂಥರ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಯಿತು. ಬಟ್ ಅದಕ್ಕಿಂತ ಮುಂಚೆ ತಾಯಿಗೆ ನಿಜವಾಗ್ಲೂ ಗಾಬರಿ ಇತ್ತು, ಇವ್ನಿಗೆ ಏನಾಗ್ಬೋದು, ಏನು ಮಾಡ್ಬೋದು ಇವನು. ಯಾಕಂದ್ರೆ ನಾನು ಗಾಬರಿ ಹಿಂದಿನ ಕಾರಣ ಏನಾದ್ರು ಇತ್ತಾ? ಕಾಲೇಜ್ ಟೈಮಲ್ಲಿ ತುಂಬಾ ತರಲೆ. ಓಕೆ, ಅದೇ ಕಾಲೇಜೆಲ್ಲ ತುಂಬಾ ಡೀಸೆಂಟ್ ಹುಡುಗ. ಇಲ್ಲ ಮನೇಲಿ ನೋಡಿರ್ತಾರೆ ತುಂಬಾ ತರಲೆ. ಆನ್ ಟೈಮ್ ಬರಲ್ಲ, ಲೇಟಾಗಿ ಬರೋದು, ಅಮ್ಮ ಅದು ಮಾಡೋದು, ನಾನು ಅದು ಮಾಡಲ್ಲ, ಇದು ಮಾಡ್ತೀನಿ ಅನ್ನೋದು. ಸರಿ ಓಡಿಸ್ಕೊಂಡಿದ್ದೀನಿ ಅಮ್ಮನ ಕೈಲಿ. ಓಡಾಕ್ಬಿಟ್ಟಿದ್ದಾರೆ, ಮೂಲ ಮೇಲೆ ಹಾಕೊಂಡು ಗುಮ್ಮಾಗ್ಬಿಟ್ಟಿದ್ದಾರೆ. ಆ ರೇಂಜ್ ಅಲ್ಲಿ ಓಡಾಡ್ಬಿಡ್ತಿದೆ ಆಚೆ. ಕಿತ್ತೂರು ರಾಣಿ ಚೆನ್ನಮ್ಮ ಹೊರಕ್ಕೆ ಹೋಗೋವೆಲ್ಲ ಮೈ ಮೇಲೆ ಬಂದಿದ್ರು. ನಮ್ಮ ತಾಯಿ ಅಷ್ಟೇ ಒಂದು ಸ್ಟ್ರಾಂಗ್ ಲೇಡಿ. ಎಲ್ರ ಅಮ್ಮನೂ ಎಲ್ಲರ ಅಮ್ಮನೂ ಹಾಗೆ ಆಟ ಆಡ್ಸವ್ರೆ ನಮ್ನೆಲ್ಲ. ಹೌದು, ನಮ್ಮ ಮಲ್ನಾಡು, ನಮ್ದು ತೀರ್ಥ ಆಡ್ಸವ್ರೆ. ಅವಾಗ್ಲೂ ನಿಮ್ಗೆ ಹೆಂಗೆ ಅಂತಂದ್ರೆ ದೀಪಗಳು ಲೈಟ್ ಇರ್ತಾ ಇರಲಿಲ್ಲ ನಿಮ್ಗೆ, ಲೈಟ್ ಕಮ್ಮಿ. ಒಂದು ಚಿಕ್ಕ 2ನೇ ಕ್ಲಾಸ್ 3ನೇ ಕ್ಲಾಸಲ್ಲಿ ಇರ್ತಾ ಕತ್ಲೆ ದೀಪ ಇಟ್ಕೊಂಡ್ಬಿಟ್ಟು ಮನೆಗೆ ಹೆಂಗೆ ಅಂತಂದ್ರೆ ಸಂಜೆ ಏನಾದ್ರು ಆದ್ರೆ ಹೊಡೆಯಕ್ ಬಂದ್ರು ಅಂತ ಅಂದ್ಕೊಳ್ಳಿ ಆಗ್ತಿರ್ಲಿಲ್ಲ, ಒಂದು ಲೆವೆಲಿಗೆ ತಿಂದ್ಬಿಟ್ಟು ಹೊಡೋಗ್ಬಿಡ್ತಾ ಇದ್ದೆ. ವಾಪಸ್ ಬರೋ ತನಕ ಕಾಯೋರು. 8-9 ಗಂಟೆ ಅಪ್ಪ ಬರ್ದಂಗ ಮನೆಗೆ ವಾಪಸ್ ಬರ್ತಾರೆ. ಲೋ ಒಂದ್ ಕಡೆ ಮೂಲಲ್ಲಿ ಕುತ್ಕೊಂಡು ನೋಡ್ಕೊಂಡು ಕೂತಿರ್ತಿದ್ದೆ. ಏನಂದ್ರೆ ನಮ್ಮ ಬಾಲ್ಯ ಮಾತ್ರ. ಖಂಡಿತವಾಗ್ಲು ಇವಾಗ ನಮ್ಮ ತಾಯಿ ಎಲ್ಲ ರೊಟ್ಟಿ ಬಡಿತಾರೆ. ರೊಟ್ಟಿ ಬಡಿಯೋರ್ ಕೈಲಿ ಏಟ್ ತಿಂದ್ರೆ ಪಾಟ್ ಅಂತ ಬೀಳ್ತಾವೆ ಏಟುಗಳು. ನಮ್ಗೆ ಏನಾಗ್ಬಿಡ್ತು, ರೊಟ್ಟಿ ನಮಗ್ ತಿನ್ನಿಸ್ತಿದ್ರಲ್ಲ, ರೊಟ್ಟಿ ತಿಂದು ದೇಹ ಗಟ್ಟಿ ಆಗ್ಬಿಟ್ಟಿತ್ತು. ಅದಕ್ಕೆ ಯಾವಾಗ ನಮ್ಮ ತಾಯಿ ಹೊಡೆದ್ ಬಿಟ್ಟಿದಂದ್ರೆ ಅವ್ರು ಹೊಡೆದಾದ್ಮೇಲೆ ಅವ್ರ ಕೈ ನೋವು. ಏನ್ಲೇ ನೀನ್ ಹೊಡೆದ್ರೆ ನಂಗ ಕೈ ನೋತಾವಲ್ಲ ಅಂತ ಅಲ್ಲ, ಅದಕ್ಕೆ ಅವ್ರು ರೊಟ್ಟಿ ತಿನ್ನಿಸ್ತಾ ಇದ್ದಿದ್ದು. ನನ್ನ ಕೈ ಅದೇ ತಿನ್ಬೇಕು, ಇನ್ನು ಸ್ಟ್ರಾಂಗ್ ಆಗಿರೋ ಅಂತ ನಿಮ್ಗೆ. ಸೊ ಅಂಡ್ ನಿಜವಾಗ್ಲು ಅದು ಏನಂತಾರೆ, ಮಂಡ್ಯ ಕಡೆ ರೊಟ್ಟಿ ಮುದ್ದೆ ತಿನ್ಸ್ಬಿಟ್ಟು ಸ್ಟ್ರಾಂಗ್ ಮಾಡ್ತಾರೆ. ಹೌದು, ನಿಮ್ ಕಡೆ ರೊಟ್ಟಿ ಸ್ಟ್ರಾಂಗ್ ಮಾಡ್ತಾರೆ. ನಾವು ಇಷ್ಟು ಕಟ್ಟಿದ್ದೀವಿ ಅಥವಾ ಜೋಳದ ರೊಟ್ಟಿ ಊಟನೇ ಕಾರಣ. ಮನೆ ಊಟ ಮಾತ್ರ ಈಗಲೂ ನನ್ನ ಬ್ಯಾಗಲ್ಲಿ ಊಟ ಇದೆ. ಹೌದಾ? ನಾನು ಎಲ್ಲೇ ಹೋದ್ರೂ ಊಟ ತಗೊಂಡು ಹೋಗ್ತೀನಿ. ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ನಮ್ಮ ನೆಲದಲ್ಲೇ ಬೆಳೆಯುವಂಥ ಜೋಳ, ಗೋಧಿ,
ನೀವೇ ಕಬ್ಬು ಬೆಳೆಯೋದು, ಬೆಳಿತೀವಿ. ನೀವೇ ನಮ್ಮ ಬೆಳೆಯೋದು. ಹೊಲದಲ್ಲಿ. ಅಂದ್ರೆ ಈಗ ಅಲ್ಲಿ ನಮ್ಮ ಚಿಕ್ಕಪ್ಪ ಊರಲ್ಲಿ ಇದ್ದಾರೆ. ಇದೆ, ಜಮೀನೆಲ್ಲ ಇದೆ. ನಮ್ಮ ಮಂಜು ಕಾಕ ಅಂತ ನಮ್ಮ ಚಿಕ್ಕಪ್ಪ ಇದ್ದಾರೆ ಅಲ್ಲಿ, ನಾವು ಕಾಕ ಅಂತೀವಿ. ಹೌದು, ನಿಮ್ಮ ಸೊ ಅವರೇ ಕಡೆ ನೋಡ್ಕೊಳ್ತಾರೆ, ಅದೇ ಜಮೀನು ನೋಡ್ಕೊಳ್ತಾರೆ. ಜೋಳ ಮತ್ತೆ ಗೋಧಿ, ಕಬ್ಬು, ಸೀಸನ್ ತಕ್ಕಂತ ಕಾಳುಗಳು, ಹಾಗೆ ಶೇಂಗಾ, ಕೆಲವು ತರಕಾರಿಗಳು ಕೂಡ ಬೆಳಿತೀವಿ. ಸೂಪರ್, ಅದ್ಭುತ. ಹಂಗಾರೆ ಹೋಗಿದ್ದೀರಾ ಅವತ್ತರ ನೀವು? ಯಾವಾಗ್ಲೂ ಇವಾಗ ಏನಾದ್ರು ಫ್ರೀ ಇದೀವಿ, ಊರ್ ಕಡೆ ಹೋಗ್ಬೇಕಾದ್ರೆ ಫಸ್ಟ್ ಹೋಗೋದು ಹೊಲಕ್ಕೆ. ನಾನು ಹೊಲದಲ್ಲಿ ಒಂದು ಮನೆ ಇದೆ, ಹೊಲದ ಆಚೆ ಒಂದು ತಾಡ್ಪತ್ರೆ ಹಾಕಿ, ಒಂದೆರಡು ಜಮಖಾನ ಹಾಸಿ, ರಾತ್ರಿ ಹೊತ್ತು ಸ್ವಲ್ಪ ಬೆಂಕಿ ಹಾಕಿ ನಕ್ಷತ್ರ ನೋಡ್ಕೊಂಡ್ ಮಲ್ಕೊಳ್ಳೋದು. ಜೊತೆಗೆ ಖಂಡಿತ ಇರುತ್ತೆ. ಸ್ನೇಹಿತರಿದ್ದಾರೆ ಅಥವಾ ಯಾರಾದ್ರೂ ಖಂಡಿತ ಇರುತ್ತೆ. ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಡಿಫೆನ್ಸ್ ಅಲ್ಲೇ ಊಟ ಮಾಡ್ಕೊಂಡು ಬೆಳೆದಿಂಗಳಲ್ಲಿ ರಾಗಿ ಹೊಲದಲ್ಲಿ, ನೀವೊಂದ್ಸಲ ಜೋಳದ ಹೊಲದಲ್ಲಿ. ನೀವು ಬರುವಾಗ ನಾವು ಖಂಡಿತ ಬರ್ತೀನಿ, ಕರೀರಿ ಬೇಕಾದ್ರೆ, ಯಾವತ್ತು ಬೇಕಾದ್ರೆ ಬರ್ತೀನಿ. ಖಂಡಿತ ಹೋಗೋಣ. ಲವ್ ಟ್ರಾವೆಲಿಂಗ್. ಆ್ಯಂಡ್ ಸಿದ್ದು ಓದಿರೋದೇನು? ಓಕೆ, ವೆರಿ ಹಾನೆಸ್ಟ್ಲಿ ನಾನು ಸರಿಯಾಗಿ ಓದಿಲ್ಲ. 10th ಅನ್ನೋದೇ ನನ್ನ ಮೈಂಡಲ್ಲಿ ಇರೋದು. ಅದಾದ್ಮೇಲೆ ಡಿಪ್ಲೊಮಾ ತಗೊಂಡೆ. ಸರಿಯಾಗಿ ಏನೇನು ಓದಿದ್ದೀರಾ ಅದಾದ್ರೂ ಹೇಳಿ. 10th standard ಪುಸ್ತಕಗಳ ಹೆಡ್ಲೈನ್ಸ್ ಇರ್ತಾವಲ್ಲ. ಓಕೆ, ನಾನು ಡಿಪ್ಲೊಮಾ ತೊಗೊಂಡಿದ್ದೀನಿ. ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ತೊಗೊಂಡೆ. ಬಟ್ ನನಗೆ ಬ್ಯಾಕ್ಲಾಗ್ಸ್ ಇತ್ತು. ನಾನು ಫೇಲ್ ಆಗಿದೆ ಸುಮಾರು ಸಬ್ಜೆಕ್ಟ್ಗಳಲ್ಲಿ. ಸೊ 3 ವರ್ಷ ಆದಮೇಲೂ ನನ್ನ ಒಂದು 6 ಸಬ್ಜೆಕ್ಟ್ ಬ್ಯಾಕ್ಲಾಗ್ಸ್ ಇತ್ತು. ಸೊ ಅದನ್ನ ಕ್ಲಿಯರ್ ಮಾಡಕ್ಕೆ ಸೊ ವಾಟ್ ಫೇಲ್ ಆದ್ರೆ ವಾಟ್ ಮ್ಯಾನ್, ಇಟ್ಸ್ ರಿಲಿ ಫೈನ್. ಅದರಿಂದ ಏನ್ ಮಾಡಿದ್ದಾರೆ? ಹೌದು. ಬಟ್ ಇನ್ನೊಂದಂದ್ರೆ ಆ ಡಿವಿಯೇಷನ್ ನನ್ನ ಲೈಫಲ್ಲಿ ಮೇ ಬಿ ಅದು ಆಗ್ಬೇಕಾಗಿತ್ತೇನೋ ಅಂತ ಅನಿಸ್ತು. ಯಾಕಂದ್ರೆ ನಾನು ಆ ಬ್ಯಾಕ್ಲಾಗ್ಸ್ ಇದ್ದಿದ್ದಕ್ಕೆ ನಾನು ಆರ್ಮಿಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು. NCC ಅಲ್ಲಿದ್ದೆ. ಅದೇನೋ ಒಂಥರ ತುಂಬಾ ನನ್ನ ಮೋಟಿವೇಟ್ ಮಾಡ್ತಾ ಇತ್ತು, ಆರ್ಮಿ ಅಥವಾ NCC ಈ ಒಂದು ವಿಷಯಗಳು. ಆಮೇಲೆ ಕೆಲವು ಸಿನಿಮಾಗಳು, ಬಾಲಿವುಡ್ ಅಲ್ಲಿ ಕೆಲವು ಸಿನಿಮಾಗಳು ನೋಡಿ ನಾನು ತುಂಬಾ ಇನ್ಸ್ಪೈರ್ ಆಗ್ಬಿಟ್ಟಿದೆ. ನಾನು ಆರ್ಮಿ ಜಾಯ್ನ್ ಆಗ್ಲೇಬೇಕು ಅಂತ. ಯಾಕಂದ್ರೆ NCC ನಾನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದೆ. ಬಟ್ ನಾನು ಬ್ಯಾಕ್ಲಾಗ್ಸ್ ಇದ್ದಿದ್ದಕ್ಕೆ ನಾನು ಯಾವ್ದು ಎಕ್ಸಾಮ್ಸ್ ಬರೋಕ್ಕಾಗಲಿಲ್ಲ, ಈ ಕಡೆ ಇಂಜಿನಿಯರಿಂಗ್ ಹೋಗಕ್ಕಾಗಲಿಲ್ಲ. ದೆನ್ ಐ ಡಿಸೈಡೆಡ್, ಅಂದ್ರೆ ಒಂದೆರಡು ಕಡೆ ಇಂಟರ್ವ್ಯೂ ಕೊಟ್ಟೆ. ಇಂಟರ್ವ್ಯೂಲ್ ಒಬ್ರು ಯಾರು ಹೇಳಿದ್ರು, ಆರ್ಮಿ ಇಂಟರ್ವ್ಯೂನ? ಇಲ್ಲ, ನಾರ್ಮಲ್ ಇಂಟರ್ವ್ಯೂಸ್ ಎಲ್ಲ ಕೂಡ ಸ್ಟಾರ್ಟ್ ಮಾಡಿದೆ. ಆಫ್ಟರ್ ಡಿಪ್ಲೊಮಾ ಏನ್ ಸಿಗ್ಬೋದು ನನಗೆ ಜಾಬ್, ನನ್ನ ಒಂದು ಅರ್ಹತೆಗೆ ಕೆಲವು ಇಂಟರ್ವ್ಯೂಸ್ ಕೊಟ್ಟೆ. ಇಂಟರ್ವ್ಯೂಸ್ ಕ್ಲಿಯರ್ ಮಾಡ್ತಿದ್ದೆ ಬಿಕಾಸ್ ಐ ಟು ಸ್ಪೀಕ್ ಗುಡ್. ಸೊ ಏನೋ ಒಂದು ಜಾಬ್ ಸಿಗ್ತಾ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ನನಗೆ ಕನ್ವಿನ್ಸ್ ಆಗ್ತಿರ್ಲಿಲ್ಲ, ಇದು ನಾನು ಮಾಡ್ಬೇಕಾ ಅಂತ ತುಂಬಾ ಕ್ವಶನ್ ಮಾರ್ಕ್ ಇತ್ತು. ಬಟ್ ಒಂದ್ಸತಿ ನೈಟ್ ಶಿಫ್ಟ್ ಕೇಳಿದೆ. ಅವ್ರು ಏನಕ್ಕೆ ನೈಟ್ ಶಿಫ್ಟ್ ಅಂತ ಹೇಳಿದ್ರು. ನಾನು ಬೆಳಗ್ಗೆ ನಾನು ಸ್ವಲ್ಪ ಥಿಯೇಟರ್ ಪ್ರಾಕ್ಟೀಸ್ ಮಾಡಬೇಕು ಅದು ಇದು ಅಂತೆಲ್ಲ ಹೇಳಿದೆ. ಸೊ ಅಲ್ಲಿ ಯಾರು, ಐ ಡೋಂಟ್ ರಿಮೆಂಬರ್ ಹೂ ಶಿ ಅಥವಾ ಯಾರು ಅಂತ ಗೊತ್ತಿಲ್ಲ. ಬಟ್ ಅವರು ಒಂದು ಕೆಲಸ ಮಾಡಿ, 2 ದೋಣಿ ಮೇಲೆ ಹೆಂಗೆ ಕಾಲಿಡ್ತೀರ ಅಂದಾಗ ಸುಮಾರು ದೂರ ನಡ್ಕೊಂಡ್ಬಂದು ಯೋಚನೆ ಮಾಡೋದ್ಮೇಲೆ ಅನ್ಕೊಂಡೆ, ಇಲ್ಲ ನಾನು ಕೆಲಸ ಮಾಡಲ್ಲ, ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸ್ ಮಾಡ್ಬೇಕಂತ ಶುರು ಮಾಡಿದ್ದು. ಡೂ ವಾಟ್ ಯು ಲೈಕ್. ಎಸ್. ದೆನ್ ಅಲ್ಲಿಂದ ಒಂಥರ ಕಿಕ್ ಕೊಡಕ್ಕೆ ಸ್ಟಾರ್ಟ್ ಆಯ್ತು. ನಾನು ಇಷ್ಟಪಟ್ಟಿಂದ ಮಾಡ್ತಿದ್ನಲ್ಲ, ಅದೇನೋ ಒಂಥರ ಎಸ್ ಐ ಆನ್ ರೈಟ್ ಟ್ರ್ಯಾಕ್ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ದೆನ್ ಇಟ್ ಆಲ್ ಸ್ಟಾರ್ಟ್. ಫಸ್ಟ್ ಶುರುವಾಗಿದೆ ಡ್ಯಾನ್ಸರ್ ಆಗಿ. ಡ್ಯಾನ್ಸ್ ಸ್ಕೂಲ್ ಡೇಸ್ ಇಂದನೂ ಮಾಡ್ಕೊಂಡ್ ಬರ್ತಾ ಇದ್ರಿ ಡ್ಯಾನ್ಸ್ ಎಲ್ಲ? ಹಿಂಗೇನ ನೋಡಿದ್ರೆ ಹಂಗೆ ಮಾಡ್ಬಿಡ್ತಿದ್ದೆ ಡ್ಯಾನ್ಸ್. ಇವಾಗ ಏನಾರ ಯಾರೋ ಸ್ಟೆಪ್ ಮಾಡ್ತಿದ್ರೆ ಅದನ್ನ ಹೇಳ್ಕೊಡ್ಬೇಕು ಅಂತ ಇರ್ಲಿಲ್ಲ. ಓಕೆ, ಗ್ರಾಸ್ಪ್ ಆಗೋದು ನನಗೆ, ಇದು ಈ ಸ್ಟೆಪ್ ಮಾಡೋಣ ಅಂತ ಈಸಿಯಾಗಿ ಗ್ರಾಸ್ಪ್ ಮಾಡಿದ್ದೆ. ಹೋಗಿ ಕಲ್ತಿರೋದೇನು ಇಲ್ಲ, ಕಲ್ತಿಲ್ಲ. ಆಮೇಲೆ ಯಾವಾಗ ನಾನು ಡಿಪ್ಲೊಮಾ ಫ್ಲಂಕ್ ಆದೆ, ಐ ಥಾಟ್ ಓಕೆ, ಅಲ್ಲಿ ಜಾಯಿನ್ ಡ್ಯಾನ್ಸ್ ಏನಾರ ಮಾಡೋಣ, ಡ್ಯಾನ್ಸ್ ಇನ್ ಡಿಪ್ಲೊಮೋ ಅಥವಾ ಅಟ್ಟಕಲಲ್ಲಿ ಜಾಯ್ನ್ ಆಗೋಣ. ನಮ್ಮ ಅಕ್ಕ ಚೆನ್ನಾಗಿ ಓದ್ತಿದ್ರು. ಹಾಗೆ ಇಂಟರ್ನೆಟಲ್ಲಿ ಅಂದ್ರೆ 2005, 6, 7 ಟೈಮಲ್ಲಿ ನಿಮಗೆ ಗೊತ್ತು ಇಂಟರ್ನೆಟ್ ಎಷ್ಟು ಕಷ್ಟ ಆಯ್ತು. ನಾವು ಹೋಗಿ ಟು ಪೇ ಫಾರ್ ಇಂಟರ್ನೆಟ್ 1 hourಗೆ 20 rupees ಎಲ್ಲ ಕೂತ್ಕೊಂಡು ನಾವು ಅಲ್ಲಿ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ ಪ್ರಿಂಟ್ಔಟ್ಸ್ ತಗೊಂಡ್ಬಂದು ಅದ್ರ ಬಗ್ಗೆ ನಾವು ಆಕ್ಚುಲಿ ಸೈಬರ್ಲೆಲ್ಲ ಒಬ್ಬೊಬ್ಬರೇ ಗಂಡು ಮಕ್ಕಳು ಹೋಗಿ ಕೊಡ್ತಿರ್ಲಿಲ್ಲ. ಇಲ್ಲ, ಹೌದು, ವೆರಿ ಟ್ರೂ. ಸೈಬರ್ ಅಲ್ಲಿ ಕ್ಯಾಬಿನ್ಗಳಂತ ಮಾಡಿಸಿಟ್ಟು ಮಾಡಿಸಿ ಇಬ್ಬರು ಹುಡುಗರು ಕೂತ್ಕೊಳ್ಳಿ ಎಲ್ಲ 30 ರೂಪಾಯಿ ಕೊಟ್ಟು ಅದು ಮಾಡಿದೀವಿ. ಡೆಫಿನೆಟ್ಲಿ. ಬಟ್ ಅಕ್ಕ ಸ್ವಲ್ಪ ಅಪ್ಡೇಟೆಡ್ ಇಲ್ಲ, ತುಂಬಾ ಸ್ಟುಡಿಯೋಸ್ ಇಲ್ಲ ಅಕ್ಕ. ಸೊ ಅದ್ರಲ್ಲಿ ರಿಸರ್ಚ್ ಎಲ್ಲ ಮಾಡ್ಕೊಂಡ್ಬಂದು ನೋಡು ಡ್ಯಾನ್ಸ್ ಅಲ್ಲಿ ಹಿಂಗ್ ಮಾಡ್ಬೋದು, ಥಿಯೇಟರ್ ಹಿಂಗ್ ಮಾಡ್ಬೋದು. ಅಕ್ಕ ಸಪೋರ್ಟಿವ್. ಅಕ್ಕನಿಂದಾನೆ ಸ್ವಲ್ಪ ನಂಗೆ ಮೈಂಡ್ ಡೈವರ್ಟ್ ಆಗಿದ್ದು. ಅಂಡ್ ದೆನ್ ಎಸ್ ಐ ಕ್ಯಾನ್ ಡೂ ಡ್ಯಾನ್ಸ್ ಅಥವಾ ಐ ಕ್ಯಾನ್ ಟೇಕ್ ಅಪ್ ದಿಸ್ ಅಂತ ಅನ್ಸಿದ್ದೆ ನನ್ನ ಅಕ್ಕನಿಂದ. ಅಂಡ್ ದೆನ್ ಐ ಥಾಟ್ ಆಫ್ ಜಾಯ್ನಿಂಗ್ ಡ್ಯಾನ್ಸ್ ಕ್ಲಾಸ್. ಆಮೇಲೆ ಓಡಾಡಿದೆ, ಸುಮಾರು ಕಡೆ ನೋಡಿದೆ, ಎಲ್ಲೋ ಸೇರ್ಬೇಕಂತ ಅನಿಸ್ತಾರಲ್ಲ. ಅವಾಗ ನನ್ಗೆ ಯಾರು ಇಮ್ರಾನ್ ಮಾಸ್ಟರ್ ಕ್ಲಾಸ್ ಇದೆ, ಇಮ್ರಾನ್ ಸರ್ ಇದ್ದಾರೆ, ಅವ್ರ ಕ್ಲಾಸ್ ಅಲ್ಲಿ ಇದೆ ಅಂತ ಕೇಳ್ಬಿಟ್ಟೆ. ಹುಡ್ಕೊಂಡೋದೆ. ಹೋಗ್ತಿದ್ದಂಗೆ ಕ್ಲಾಸಿನ ವಾತಾವರಣ ಏನೋ ಒಂಥರ ನನ್ನ ಫುಲ್ ಮಾಡಿತು. ಜಾಯ್ನ್ ಆದೆ. ಅವ್ರ ತಮ್ಮ ಅಲ್ಲಿದ್ರು. ಇಲ್ಲಿ ಹಾಗೆ ಮಕ್ಳಿಗೆ ಹೇಳ್ಕೊಡು ಅಂತ ಹೇಳಿದ್ರು. ನಾನು ಡ್ಯಾನ್ಸಿಂಗ್ ಸ್ಕಿಲ್ ನೋಡಿ ಒಂದ್ ವಾರಕ್ಕೇನೆ ಐ ಸ್ಟಾರ್ಟೆಡ್ ಟು ಮಿಂಗಲ್ ಡ್ಯಾನ್ಸ್, ಟೀಚ್ ಕಿಡ್ಸ್, ಆ ಥರದ್ದೆಲ್ಲ ಶುರುವಾಯಿತು. ಮೀನ್ವೆಲ್ ಹಾಗೇನೆ ಥಿಯೇಟರ್ ಬಗ್ಗೆ ನಮ್ಮ ಅಕ್ಕ ಕೊಟ್ಟಿದ್ದು ಸ್ವಲ್ಪ ಏನಂತಾರೆ ಇನ್ಫಾರ್ಮೇಶನ್ಗಳ ಮುಖಾಂತರ ನಾನು ಸ್ವಲ್ಪ ಹುಡುಕ್ದೆ. ಹಾಗೆ ಹಂಸಲೇಖರ್ ತಂಡಕ್ಕೆ ಜಾಯ್ನ್ ಆದೆ. ಅಲ್ಲಿ ಥಿಯೇಟರ್ ಜಾಯ್ನ್ ಆಗಿ ಜನಪದ ನೃತ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ಕೆಲವು ಹಾಡುಗಳಾಗಿರ್ಬೋದು. ಹಂಸಲೇಖ ಅವ್ರದ್ದು ಕ್ಲಾಸಸ್ ಎಲ್ಲ ನಡೀತಾ ಇತ್ತು. ನಿಜವಾಗ್ಲೂ ಗೊತ್ತಿಲ್ಲ ಹಂಸಲೇಖ ಸರ್ ಡ್ಯಾನ್ಸ್ ಮಾಡಿದೀರಾ? ವಾವ್. ನನ್ನ ಮೊದಲನೇ ನಾಟಕ ಅಥವಾ ನನ್ನ ಮೊದಲನೇ ಶೋ ಲೀಡ್ ಆಗಿ ನಾನು ಆಕ್ಟ್ ಮಾಡಿದ್ದು ಹಂಸಲೇಖ ಸರ್ ಬರೆದಂತ ಕೆಂಪೇಗೌಡ ಪರಂಪರೆ ಅಂತ ಒಂದು ನಾಟಕ. ಅವರ ಒಂದು ಡೈಲಾಗ್ಗಳು ಒಬ್ಬ ಬಹಳ ಖುಷಿ ಆಗುತ್ತೆ. ಅದು ಏನಂತಾರೆ, ಇವಾಗಲೂ ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ನೋದು. ಕ್ಯಾನ್ ಸಿ ದಿಸ್ ಗೂಸ್ ಬಂಪ್ಸ್. ಯಾಕಂದ್ರೆ ಮೊದಲನೇ ಇದು. ಅಲ್ಲಿ ನಂಗೆ ಸ್ವಲ್ಪ ಉತ್ತೇಜನ ಸಿಕ್ತು. ಇಲ್ಲ, ಇವನೊಬ್ಬ ಒಳ್ಳೆ ನಟ ಆಗ್ಬೋದು ಅನ್ನೋ ಒಂದು ಮಾತುಗಳೆಲ್ಲ ಹರಿದಾಡ್ತಿತ್ತು. ಅದು ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಸಮ್ವೇರ್ ಅದು ನಂಗೆ ಇಂಟ್ರೆಸ್ಟ್ ನನ್ನ ಸಖತ್ ಫುಲ್ ಮಾಡ್ತಾ ಇತ್ತು. ಅಂದ್ರೆ ರಂಗಾವತಾರ ಅಂತ ಒಂದು ತಂಡದಲ್ಲಿ ಕೆಲಸ ಮಾಡಿದೆ.
ಸೊ ಅಲ್ಲಿ ಉಷಾ ಭಂಡಾರಿ ಮ್ಯಾಮ್ ಅವರು ಚೆನ್ನಾಗಿದೆ ಕಣೋ ಆಗಿ ಮಾಡೋ ಟಾಸ್ಕೀಸ್ ಕೊಡ್ತಾರೆ ಜೀವನ ಆಗುತ್ತೆ ಅಂದರು. ಸರಿ ಅಂತ ಅಂಡ್ ದೆನ್ ಐ ಸ್ಟಾರ್ಟೆಡ್ ಆಡಿಷನ್ಸ್. ಲೂಸಿಯಾ ವಾಸ್ ಮೈ ಫಸ್ಟ್ ಆಡಿಷನ್. ಓಕೆ. ಆಡಿಷನ್ ಕೊಟ್ಟೆ, ಒಂದು 2 ರೌಂಡ್ ಕ್ಲಿಯರ್ ಆಯ್ತು, ಚೆನ್ನಾಗಿ ಮಾಡ್ತೀರಾ ಬಟ್ ನಮ್ಮ ಒಂದು ಸಿನಿಮಾಲಿ ಯಾವ ಪಾತ್ರಗಳಿಲ್ಲ ನಿಮ್ಗೆ Shoot ಸೂಟ್ ಆಗಲ್ಲ, ಬಟ್ ಇದ್ರ ಮುಂದೆ ಹೇಳ್ತೀವಿ ಅಂದ್ರೆ ಸ್ಪೀಡ್ ಪ್ಲಸ್ ಕರ್ನಾಟಕ.